ಸಿಎಂ ಹಾಗೇನೆ ಮಾಜಿ ಸಿಎಂ ನಡುವೆ ಅರ್ಕಾವತಿ ದಿನ ಕಳೆದಂತೆ ತಾರಕಕ್ಕೇರ್ತಾ ಇದೆ. ಸಿಎಂ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಆರೋಪವನ್ನ ಮಾಡಿದ್ರು. ಅರ್ಕಾವತಿ ವಿಚಾರದಲ್ಲಿ ನಾನು ಸುಳ್ಳು ಹೇಳಿಲ್ಲ ಅಂತ ಹೇಳಿ ಸಿಎಂ ಮತ್ತೆ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರೇ ನೇಮಿಸಿದ ಆಯೋಗದ ವರದಿಯನ್ನ ನಾನು ಓದಿದ್ದೀನಿ ಅಂತ ಹೇಳಿದ್ದಾರೆ. ಏನಾದ್ರೂ ನಾನು ಸುಳ್ಳು ಹೇಳ್ತಾ ಇದ್ರೆ ಅವರೇ ಹೇಳ್ತಿದ್ದಾರೆ, ನಾನೆಲ್ಲ ಹೇಳ್ತಿರೋದು ಅಂತ ಹೇಳಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಕಟು ಸತ್ಯ ಎದುರಿಸುವಂತ ಕಾಲ ಈಗ ಬಂದಿದೆ. ಮುಂದೆ ಏನು ಕ್ರಮ ಆಗುತ್ತೆ ಅಂತ ಹೇಳಿ ನಾನು ನೋಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಈ ಮುಖಾಂತರ ಸಿದ್ದರಾಮಯ್ಯ ವಿರುದ್ಧ ತನಿಖೆಯ ಸುಳಿವನ್ನ ಸಿಎಂ ಕೊಟ್ಟಿದ್ದಾರಾ? ಆ ಚರ್ಚೆಗಳು ನಡೀತಾ ಇದೆ ಅರ್ಕಾವತಿ ಫೈಟ್ ಬಗ್ಗೆ. ಯಾಕಂದ್ರೆ ಅರ್ಕಾವತಿ ರೀಡು ಅನ್ನ ಒಂದು ಪದವನ್ನ ಏನಿದೆ ಅದು ಕಾಂಗ್ರೆಸ್ ಅವರು ಮಾಡಿರೋದು ಅಂತ ಹೇಳಿ ಬಿಜೆಪಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಡಿನೋಟಿಫೈ ವಿಷಯದಲ್ಲಿ ನಮ್ಮ ಕಾಲದಲ್ಲಿ ಅದು ಆಗೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ರಲ್ಲ, ಅದಕ್ಕೆ ಸಿಎಂ ಮತ್ತೆ ಇವತ್ತು ತನಿಖೆ ಸುಳಿವನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಿರೋರು ಜವಾಬ್ದಾರಿಯಿಂದ ಉತ್ತರ ಕೊಡೋದು ಬಿಟ್ಟು ಸಿದ್ದರಾಮಯ್ಯನವರ ಕಾಲದಲ್ಲಿ 852 ಎಕರೆ ಡಿನೋಟಿಫೈ ಆಗ್ಬಿಟ್ಟದೆ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ ಕೆಂಪಣ್ಣವರು. ಸಿದ್ದರಾಮಯ್ಯನವರು ಒಂದೇ ಒಂದು ಎಕರೆನೂ ಕೂಡ ಡಿನೋಟಿಫೈ ಮಾಡಿಲ್ಲ. ಅದಕ್ಕೆ ವರದಿ ಕೊಡ್ಲಿಲ್ಲ, ಅದಕ್ಕಾಗಿ ವರದಿ ಕೊಡ್ಲಿಲ್ಲ. ಮತ್ತೆ ಈಗ ಇವ್ರು ಬಂದು 4 ವರ್ಷ ಆಯ್ತಾ ಬಂತಲ್ಲ, ವರದಿ ಇಡ್ಬೇಕಾಗಿತ್ತಲ್ಲ, ಅಸೆಂಬ್ಲಿನಲ್ಲಿ ಕ್ರಮ ತಗೋಬೇಕಾಗಿತ್ತಲ್ಲ ಇಲ್ಲಿವರೆಗೆ. ನಾವು ಯಾವಾಗ ಇವ್ರ ಮೇಲೆ 40% ಕಮಿಷನ್ ಜೋರು ಮಾಡೋದು, ಇವರು ಹಗರಣಗಳೆಲ್ಲ ತೆಗಿಯಕ್ಕೆ ಶುರು ಮಾಡಿದ ಮೇಲೆ ಅದು ಮುಚ್ಕೊಳ್ಳೋಕ್ಕೋಸ್ಕರ ಇದನ್ನ ಈಗ ಮಾಡಕ್ ಹೊರಟಿದ್ದಾರೆ. ನಾನು ಅರ್ಕಾವತಿ ಲೇಔಟ್ನಲ್ಲಿ ಒಂದೇ ಒಂದು ಗುಂಟೆನೂ ಕೂಡ ಡಿನೋಟಿಫೈ ಮಾಡಿಲ್ಲ. ಅದನ್ನೇ ಕೆಂಪಣ್ಣ ಅವರು ಕೂಡ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿಗಳು ಹೇಳೋದು ಬರೀ ಸುಳ್ಳು. ಸುಳ್ಳು ಅಂತ ಹೆಂಗ್ ಸುಳ್ಳು ಅಂತ ಹೇಳ್ತೀರಿ? ಕಮಿಷನ್ ರಿಪೋರ್ಟ್ ನಾನು ಓದಿದ್ದೇನೆ, ಅದು ಬಸವರಾಜ ಬೊಮ್ಮಾಯಿ ಫೈಂಡಿಂಗ್ ಅಲ್ಲ ನಾನು ಸುಳ್ಳು ಹೇಳೋದಕ್ಕೆ. ಅವ್ರು ನೇಮಿಸಿರುವಂತ ಜಸ್ಟಿಸ್ ಕೆಂಪಣ್ಣವರು ಸುದೀರ್ಘವಾಗಿ ಎವಿಡೆನ್ಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ತಗೊಂಡು ಕನ್ಕ್ಲೂಷನ್ ಬಂದಿದ್ದು ನಾನು ಓದಿದ್ದೇನೆ. ನಾನು ಸುಳ್ಳು ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಏನಾದರೂ ಅವರು ಸುಳ್ಳು ಹೇಳ್ತಾ ಇದ್ರೆ ಅವ್ರು ಹೇಳ್ತಾ ಇದ್ದಾರೆ. ಅವರೇ ಹೇಳಿದ್ರಲ್ಲ, ಅಧಿಕಾರಿಗಳು ತೆಗೆದುಕೊಂಡು ಬಂದಿರ ಅನುಮೋದಿಸಿದ್ದೇನೆ ಅಂತ ಬರೀತೀರಂತ. ಅರ್ಥ ಏನು? ಅವ್ರ ಅಡ್ಮಿಷನ್ ಆದಂಗಲ್ಲ ಅವ್ರು ಮಾಡಿರೋ ತಪ್ಪು ಅಂತ. ಇದಕ್ಕಿಂತ ಏನು ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಎರಡನೇದಾಗಿ ಲೋಕಾಯುಕ್ತದ ಬಗ್ಗೆ ಅವ್ರು ಮತ್ತೆ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ. ಅಡ್ವೊಕೇಟ್ ಜನರಲ್ ವಾದ ಆದ ಮೇಲೆ ಜಡ್ಜ್ ಏನು ಹೇಳಿದ್ದಾರೆ ಅದು ಇಂಪಾರ್ಟೆಂಟ್. ಜಜ್ಮೆಂಟ್ ಇಂಪಾರ್ಟೆಂಟ್ ಅಲ್ವಾ? ವಾದಗಳ ನಮಗೆ ಬೇಕಾದಂಗೆ ನಾವು ಮಾಡ್ಕೊಳ್ತೀವಿ. ಜಜ್ಮೆಂಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಟು ಪ್ರೊಟೆಕ್ಟ್ ದಿ ಕರಪ್ಷನ್ ಇನ್ ಹೈಯರ್ ಅಪ್ಸ್, ಪೊಲಿಟಿಕಲ್ ಕ್ಲಾಸ್ ಅಂಡ್ ಬ್ಯೂರೋಕ್ರೇಟ್ಸ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ನಾನು ಹೇಳಿರುವಂತದ್ದು. ಜಜ್ಮೆಂಟ್ ಅನ್ನು ಓದಿದ್ದೇನೆ, ಕಮಿಷನ್ ರಿಪೋರ್ಟ್ ಓದಿದ್ದೇನೆ. ಇದು ನೋಡಿ, ಕಟು ಸತ್ಯ, ಸಿದ್ದರಾಮಯ್ಯನವರು ಕಟು ಸತ್ಯವನ್ನ ಎದುರಿಸುವಂತ ಕಾಲ ಬಂದಿದೆ. ಮತ್ತು ಈಗಾಗಲೇ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ನಾವೆಲ್ಲ ನೋಡಿದ್ವಿ. ಇನ್ನು ಮುಂದೆ ನಾವೇನು ಕ್ರಮ ತೆಗೆದುಕೊಳ್ಳಿ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಜಸ್ಟಿಸ್ ಕೆಂಪಣ್ಣ ವರದಿಯಲ್ಲಿ ಒಂದು ಲೈನ್ ಕೂಡ ಸಿದ್ದರಾಮಯ್ಯ ಡಿನೋಟಿಫೈ ಮಾಡಿದ್ದಾರೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ, ಸಿಎಂ ಸುಳ್ಳು ಹೇಳ್ತಿದ್ದಾರೆ ಅಂತ. ಸಿಎಂ ನೋಡಿದ್ರೆ ತನಿಖೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲೆಕ್ಷನ್ ಹೊತ್ತಲ್ಲಿ ಇದನ್ನ ಅಸ್ತ್ರ ಮಾಡ್ಕೊಳ್ಬೇಕು ಅಂತ ಬಿಜೆಪಿ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ಯಾ? ಖಂಡಿತವಾಗಿ ಶರ್ಮಿತಾ ಶೆಟ್ಟಿ, ಇದೊಂಥರ ಅರ್ಕಾವತಿ ಫೈಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸರ್ಕಾರದ ವಿರುದ್ಧ 40% ಕಮಿಷನ್ ಗಂಭೀರ ಆರೋಪ ಇರ್ತಕ್ಕಂಥದ್ದು, PSA ಸ್ಕ್ಯಾಮ್ ಇರುವಂತದ್ದು, ಅನೇಕ ಹಗರಣಗಳ ಆರೋಪ, ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆಯಲ್ಲಿ ಇವು ಮತ್ತಷ್ಟು ಪ್ರತಿಧ್ವನಿಸುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಇದು ಕಾಂಗ್ರೆಸ್ ವಿರುದ್ಧ ಅತಿ ದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. 2013ರಿಂದ 2018 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಅರ್ಕಾವತಿಯ 812 ಎಕರೆ ಜಮೀನನ್ನ ಡಿನೋಟಿಫೈ ಮಾಡಿರುವಂತದ್ದು. ಅದು ನೀಡು ಹೆಸರಿನಲ್ಲಿ ಡಿನೋಟಿಫೈ ಮಾಡಿದ್ರೆ ಇದರಿಂದ ಸರ್ಕಾರದ ಪಕ್ಕಕ್ಕೆ ಸುಮಾರು 8,000 ಕೋಟಿ ನಷ್ಟ ಆಗಿದೆ ಅಂತ ಈಗ ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ರೀಡು ಫೈಟ್ ಈಗ ಆರಂಭ ಆಗಿರುವಂತದ್ದು. ಯಾಕಂತಂದ್ರೆ ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿನ್ನೆ ಪತ್ರಿಕಾಗೋಷ್ಠಿ ಕರೆದು ಯಾವುದು ಕೂಡ ನಾನು ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿದಂತೆ ಒಂದೇ ಒಂದು ವರದಿಯಲ್ಲಿ ಕೂಡ ಆಯೋಗದ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿಯಲ್ಲಿಲ್ಲ, ಬಸವರಾಜ ಬೊಮ್ಮಾಯಿಯವರು ಸುಳ್ಳನ್ನು ಹೇಳಿದ್ರು ಅಂತ ಹೇಳಿ ಗಂಭೀರವಾಗಿ ತಿರುಗೇಟನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಾನು ಇದರಲ್ಲಿ ಸುಳ್ಳು ಹೇಳುವ ಪ್ರಶ್ನೆಯೇ ಬರುವುದಿಲ್ಲ, ಏನಾದ್ರೂ ಸುಳ್ಳು ಹೇಳಿದ್ರೆ ಅವರೇ ಹೇಳ್ತಿದ್ದಾರೆ,
ಅವರು ಈಗಾಗಲೇ ನಾನು ಕೆಂಪಣ್ಣ ಆಯೋಗದ ವರದಿಯನ್ನು ನಾನು ಓದಿರುವಂತದ್ದು ಮತ್ತು ಅದರಲ್ಲಿರ್ತಕ್ಕಂಥ ಜಡ್ಜ್ಮೆಂಟ್ ಅನ್ನು ಹೇಳಿದ್ದೇನೆ, ಕಮಿಷನ್ ರಿಪೋರ್ಟ್ ಅನ್ನು ಓದಿದ್ದೇನೆ. ಇದು ಕಟು ಸತ್ಯ. ಸಿದ್ದರಾಮಯ್ಯನವರು ಕಟು ಸತ್ಯವನ್ನು ಎದುರಿಸುವಂತ ಕಾಲ ಬಂದಿದೆ. ಹೀಗಾಗಿ ಮುಂದೆ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೇವೆ ನಮ್ಮ ಮೂಲಕ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ರಾಜ್ಯ ಸರ್ಕಾರ ವಹಿಸುವ ಸಾಧ್ಯತೆ ಇದೆ. ಉನ್ನತ ಮಟ್ಟದ ತನಿಖೆ ಅಂದ್ರೆ ಅದು ಸಿಬಿಐ ಇರ್ಬೋದು ಅಂತ ಕೂಡ ಹೇಳಲಾಗ್ತದೆ. ಆ ಮುಖಾಂತರ ಬೀಡು ಕುರಿತು ಈಗ ಸಿದ್ದರಾಮಯ್ಯ ವಿರುದ್ಧ ಸರ್ಕಾರ ತನಿಖೆಗೆ ಮುಂದಾಗಿರುವಂತದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.